ನನ್ನ ಜನ್ಮ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಷ್ಟೊಂದು ನಂಬಿಕೆ ಇದೆಯಾ ನಿಮ್ಗೆ? ಹೌದು ಹೌದು, ಯಾಕೆಂದ್ರೆ ಈ ರಹಸ್ಯ ಗೊತ್ತಿರುವುದು ನಿನಗೆ ಮಾತ್ರ. ನನಗ್ ಮಾತ್ರ ಅಲ್ಲ, ಇನ್ನೊಬ್ರು ಇದ್ದಾರೆ. ಮೊಮ್ಮಗನೇ, ನಿನಗೀಗ ಎಲ್ಲ ಅರ್ಥ ಆಯ್ತಾ? ನಾನು ಹೇಳಿದ್ದೆಲ್ಲ ಸತ್ಯ ಅನ್ನುವುದು ನಿನ್ನ ಅನುಭವಕ್ಕೆ ಬಂದಿದೆಯಲ್ಲ? ಹೌದು, ಎಲ್ಲ ನಿಜ ಅನಿಸ್ತಾ ಇದೆ. ಸತ್ಯ ಗೊತ್ತಾದ್ಮೇಲೆ ತ್ರಿಶೂಲ್ ನೋಡಿದ್ರೆ ಸಾಕು ನನಗೆ ಭಯ ಆಗ್ತಾ ಇದೆ. ಅವನು ನನ್ನಿಂದ ಎಲ್ಲ ಕಿತ್ಕೋತಾನೆ ಅನಿಸ್ತಾ ಇದೆ. ಶಿವಾನಿ ನನ್ನಿಂದ ಎಲ್ಲಿ ದೂರ ಆಗ್ತಾಳು ಅನಿಸ್ತಾ ಇದೆ. ಇದು ಆರಂಭವಷ್ಟೇ. ಮುಂದೆ ಹೋಗ್ತಾ ಹೋಗ್ತಾ ಶಿವಾನಿ ನಿನ್ನಿಂದ ದೂರ ಆಗ್ತಾಳೆ. ಶಿವಾನಿಯನ್ನ ನೀನು ಕಳ್ಕೊಳ್ತೀಯಾ? ಇಲ್ಲ ಇಲ್ಲ ಇಲ್ಲ, ಶಿವಾನಿನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಅವಳು ನನಗೆ ಬೇಕು. ಮೊಮ್ಮಗನೇ, ಸಮಾಧಾನ ಮಾಡ್ಕೋ. ನೀನ್ ನೊಂದ್ಕೋಬೇಕು, ನಿನಗ್ ಬೇಜಾರಾಗಬೇಕು ಅಂತ ನಾನು ಈ ಸತ್ಯ ಹೇಳ್ತಾ ಇಲ್ಲ. ಮತ್ತೆ ಯಾಕೆ ಹೇಳಿದ್ರಿ? ಎಲ್ಲ ಸತ್ಯ ತಿಳ್ಕೊಂಡ್ಮೇಲೆ ನಾನು ಏನೂ ಅಲ್ಲ ಅನಿಸ್ತಾ ಇದೆ. ನಾನು ಇರೋ ಮನೆ ನಂದಲ್ಲ, ನಾನು ದಿಗ್ವಿಜಯ್ ಮಗ ಅಲ್ಲ ಅಂತ ಅಲ್ಲಿರೋರು ಒಬ್ಬರು ಗೊತ್ತಾರೆ ಸಾಕು. ನಾನು ಇರೋದೆಲ್ಲ ಕಳ್ಕೊತೀನಿ. ಮೊಮ್ಮಗನೇ, ಹೇಳೋಕೆ ಸತ್ಯ ಗೊತ್ತಿರುವುದು ನಮ್ಮಿಬ್ಬರಿಗೆ ಮಾತ್ರ. ಇವಾಗ ಗೊತ್ತಿಲ್ಲ ಸರಿ, ಮುಂದೆ ಗೊತ್ತಾದ್ರೆ? ದಾರಿ ಇದೆ. ಏನ್ ದಾರಿ? ನಾನು ಅದನ್ನ ಹೇಳ್ಬೇಕು ಅಂದ್ರೆ ನೀನು ನನ್ನ ಮಾತನ್ನು ಕೇಳಬೇಕು. ಸರಿ ಹೇಳು, ಏನ್ ನಿನ್ ಮಾತು? ಮೊದಲನೆಯದಾಗಿ ನಿನ್ನ ಜನ್ಮ ರಹಸ್ಯವನ್ನು ರಹಸ್ಯವಾಗಿ ಇಡಬೇಕು. ಅದನ್ನು ಯಾರಿಗೂ ತಿಳಿಸಬಾರದು. ನಾನು ಯಾಕೆ ಹೇಳಿ? ನನ್ನ ತಲೆ ಮೇಲೆ ನಾನೇ ಚಪ್ಪಲಿ ಕಲ್ಲು ಹೇಳ್ಕೋತೀನ? ಅದೇನಿದೆ ಹೇಳಿ. ನೀನು ನಿನ್ನ ನಿಜವಾದ ತಂದೆ ತಾಯಿ ನಂದೀಶ ಹಾಗೂ ಮಧುಮತಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಆಯ್ತು, ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಬರೀ ಬಾಯಿ ಮಾತನ್ನ ನಂಬೋಕ್ಕಾಗಲ್ಲ. ಹಾಗಂತ ಮಾತು ಕೊಡು. ಭಾಷೆ ಕೊಡು ಮೊಮ್ಮಗನೇ. ಆಯ್ತು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ. ಈಗಲಾದ್ರೂ ಹೇಳಿ, ಸತ್ಯ ಯಾರಿಗಾರು ಗೊತ್ತಾದ್ರೆ ನಾನೇನ್ ಮಾಡ್ಬೇಕು? ನಿನಗೆ ಅವರನ್ನು ಎದುರಿಸುವ ಶಕ್ತಿ ಬರಬೇಕು. ಶಕ್ತಿನ? ಅದೇಗ್ ಬರುತ್ತೆ? ನಿನಗೆ ನನ್ನಲ್ಲಿರುವ ಶಕ್ತಿಯನ್ನ ಸಂಪೂರ್ಣವಾಗಿ ಧಾರೆ ಎರೆಯುತ್ತೇನೆ. ನಿನಗೆ ಯಾರೇ ಎದುರಾದರೂ ಅವರೊಂದಿಗೆ ಹೋರಾಡಲು ಸಮರ್ಥನನ್ನಾಗಿ ಮಾಡುತ್ತೇನೆ. ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಮೊಮ್ಮಗನೇ, ಎಂಥ ಪ್ರಶ್ನೆಯನ್ನು ಕೇಳಿಬಿಟ್ಟೆ. ನನ್ನ ಶಕ್ತಿಯನ್ನ ನೀನು ಇನ್ನೂ ನೋಡಿಲ್ಲ. ಎಷ್ಟು ವರ್ಷಗಳು ತಪಸ್ಸು ಮಾಡಿ ನಾನು ಈ ಶಕ್ತಿಯನ್ನ ಪಡೆದುಕೊಂಡಿದ್ದೇನೆ. ನಿನ್ನಪ್ಪನ ಉದ್ಧಾರಕ್ಕಾಗಿ ನನ್ನ ಶಕ್ತಿಯನ್ನು ಬಳಸಲು ಪ್ರಯತ್ನ ಪಟ್ಟೆ. ಅವನು ನನ್ನ ಮಾತನ್ನು ಕೇಳಲಿಲ್ಲ. ಈಗ ಆ ಶಕ್ತಿಯನ್ನು ನಿನ್ನ ಉದ್ಧಾರಕ್ಕೆ ಉಪಯೋಗಿಸುತ್ತಿದ್ದೇನೆ. ನನ್ನ ಮಾತನ್ನ ನಂಬು. ನಂಬ್ತೀನಿ. ನಾನೀಗಲೇ ನನ್ನ ಶಕ್ತಿಯನ್ನು ನಿನಗೆ ತುಂಬಲು ಪ್ರಾರಂಭಿಸುತ್ತೇನೆ. ಅದಕ್ಕೂ ಮುಂಚೆ ನೀನು ಹೋಗಿ ಅಭ್ಯಂಜನ ಮುಗಿಸಿ ಬಾ. ಹೋಗು. ಅಭ್ಯಂಜನ ಮುಗಿಸಿ ಇದನ್ನ ಧರಿಸಿಕೊಂಡು ಬಾ. ನಾನು ಪೂಜೆಗೆ ಸಿದ್ಧತೆ ಮಾಡುತ್ತೇನೆ. ತ್ರಿವಿಕ್ರಮ್ ಎಲ್ಲಿ ಹೋದ್ರು? ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಕೂಡ ಹೋಗ್ಲಿಲ್ಲ. ಅವ್ರಷ್ಟು ಗಡಿಬಿಡಿ ಹೋದ್ರು ಅಂದ್ರೆ ನನ್ಗೆ ಯಾಕೋ ಗಾಬರಿ ಆಗ್ತದೆ. ಓ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲೆಲ್ಲ ಹೋಗಿರ್ತಾರೆ, ಬಂದ್ಬಿಡ್ತಾರೆ. ನನ್ನ ನೋಡೋಕೆ ಅಂತ ಬಂದವರು ನನ್ನ ಜೊತೆ 4 ಮಾತು ಕೂಡ ಸರಿಯಾಗಿ ಆಡದೆ ಹಾಗೆ ಹೊರಟೋದ್ರು. ಒಳ್ಳೆ ಟೆನ್ಷನ್ ಪಾರ್ಟಿ ಅನ್ಸುತ್ತೆ. ನೋಡು, ನನ್ನ ಓದಾಟ ನನಗೆ, ನಿನ್ಗದೆಲ್ಲ ಅರ್ಥ ಆಗೋದಿಲ್ಲ.
ತ್ರಿವಿಕ್ರಮ್ ನನ್ನ ನೋಡೋಕೆ ಅಂತ ಬಂದವರು ವಾಪಸ್ ಹೊರಟೋಗಿದ್ದು ನಿನ್ನ ನೋಡಿ. ನನ್ನನ್ನು ನೋಡ? ನೀ ನನಗೆ ಕಾಟ ಕೊಡ್ತಾ ಇರೋದನ್ನ ನೋಡಿ ಅವ್ರಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ಹೋಗಿರ್ತಾರೆ. ನೋಡಿ, ಈ ವಿಷಯದಲ್ಲಿ ನಂದೇನು ತಪ್ಪಿಲ್ಲ ರೀ. ನನ್ನ ಗರ್ಲ್ ಫ್ರೆಂಡ್ ನಾನು ನೋಡಕ್ ಬರೋದ್ರಲ್ಲಿ ಏನ್ರಿ ತಪ್ಪಿದೆ? ನಿಮ್ಮನ್ನ ಪ್ರೀತಿಸೋದಲ್ಲಿ ನಾನೇ ಸೀನಿಯರು, ಗೊತ್ತಲ್ವಾ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಪ್ಪ ದೇವ್ರೆ, ಇದನ್ನೆಲ್ಲ ನೋಡ್ಕೊಂಡು ಹೇಗಪ್ಪ ಸುಮ್ಮನೆ ಇದೆಯಾ? ದಯವಿಟ್ಟು ಆದಷ್ಟು ಬೇಗ ಶಿವಾನಿಗೆ ನನ್ನ ಪ್ರೀತಿಸೋ ಮನಸ್ಸು ಕೊಡು. ಅಮೃತ ಮೇಡಮ್ ಹೇಳ್ದಂಗೆ ನಮ್ಮಿಬ್ರನ್ನ ಬೇಗ ಜೋಡಿ ಮಾಡಪ್ಪ ಪ್ಲೀಸ್. ಮೇಡಮ್ ಬಂದೇ ರೀ. ಇವತ್ತು ನನ್ನ ಆಸೆ ಕನಸುಗಳೆಲ್ಲ ಈಡೇರುತ್ತೆ. ತ್ರಿಶೂಲನನ್ನ ಎದುರಿಸೋಕೆ, ಶಿವಾನಿಯನ್ನ ಒರೆಸೋಕೆ, ನಾಗಮಣಿಯನ್ನ ತನ್ನ ವಶ ಪಡ್ಕೊಳ್ಳೋಕೆ ಎಲ್ಲಾ ರೀತಿಯಿಂದಲೂ ನನ್ನ ಮೊಮ್ಮಗ ಸಿದ್ಧನಾಗುತ್ತಿದ್ದಾನೆ. ನನ್ನ ಎಲ್ಲ ಶಕ್ತಿಯನ್ನ ಅವನಿಗೆ ಧಾರೆ ಎರೀತೀನಿ. ನನ್ನ ಜನ್ಮ ರಹಸ್ಯ ಎಲ್ಲಿ ತನಕ ರಹಸ್ಯವಾಗಿರುತ್ತೋ ಅಲ್ಲಿ ತನಕ ನನ್ನ ಜೊತೆ ಎಲ್ಲ ಇರುತ್ತೆ. ಯಾವಾಗ ನನ್ನ ಜನ್ಮ ರಹಸ್ಯ ಬೇರೆಯವ್ರಿಗೆ ಗೊತ್ತಾಗುತ್ತೋ ಅವಾಗೆಲ್ಲ ಕಳ್ಕೊತೀನಿ. ಈ ಟೈಮಲ್ಲಿ ಎಷ್ಟು ಎಚ್ಚರವಾಗಿದ್ರು ಸಾಲದು. ನನ್ನ ಎಚ್ಚರದಲ್ಲಿ ನಾನು ಇರಬೇಕು. ಕಾಳಿ ಮಾತಾ, ಶಕ್ತಿ ಅವನ ದೇಹ ಸೇರಿದ ಮೇಲೆ ಅದೆಷ್ಟು ಸತ್ಯಗಳನ್ನ ಹೇಳಬೇಕಿದೆ, ಅದನ್ನೆಲ್ಲ ಅವನಿಗೆ ಹೇಳುತ್ತೇನೆ. ಮೊದಲನೇದಾಗಿ ನಾಗಮಣಿ ಬಗ್ಗೆ ಹೇಳಬೇಕು. ನಾಗಮಣಿಯನ್ನು ಪಡೆದುಕೊಳ್ಳುವುದಕ್ಕೆ ನಾಗಲೋಕದವರು ಭೂಲೋಕಕ್ಕೆ ಬಂದಿದ್ದಾರೆ ಎಂದು ಹೇಳಬೇಕು. ನಾಗಮಣಿ ದಿಗ್ವಿಜಯನ ಕೈಯಲ್ಲಿದೆ ಎಂದು ಹೇಳಬೇಕು. ನಾಗಮಣಿಯ ಕಾವಲುಗಾರ, ನಾಗಲೋಕದ ಯುವರಾಜ ಆದಿಶೇಷ ತ್ರಿಶೂಲನಾಗಿ ಮರುಜನ್ಮ ಪಡೆದು ಬಂದಿದ್ದಾನೆ ಎಂದು ಹೇಳಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮೊಮ್ಮಗ ಪ್ರೀತಿಸುತ್ತಿರುವ ಶಿವಾನಿ ಮನುಷ್ಯಳಲ್ಲ, ಇಚ್ಛಾಧಾರಿ ನಾಗಿನಿ ಎಂದು ಹೇಳಲೇಬೇಕು. ಆದಿಶೇಷನನ್ನ ಸಂಹರಿಸಿ ನಾಗಿನಿಯನ್ನು ವರಿಸಿ ನಾಗಮಣಿಗೆ ಅಧಿಪತಿಯಾಗುತ್ತಾನೆ. ಇಡೀ ಲೋಕವೇ ಅವನ ಹಿಡಿತಕ್ಕೆ ಬರುತ್ತದೆ. ಶಿವಾನಿ ನನ್ನ ಜ್ಞಾಪಿಸ್ಕೊಂಡು ಫೋನ್ ಮಾಡ್ತಾಳೆ ಅಂದ್ರೆ, ಓ ತ್ರಿಶೂಲ್ ಲಡ್ಡು ಒಂದು ಬಾಯಿಗೆ ಬಿತ್ತಾ. ಹಾಯ್ ಶಿವಾನಿ, ಏನು ನನ್ನ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ನನ್ನ ಮೇಲೆ ಲವ್ ಆಯ್ತಾ? ಸದಾ ಶಿವನ್ಗೆ ಅದೇ ಜ್ಞಾನ ಅಂದ ಹಾಗೆ ನಿನಗೆ ಅದು ಬಿಟ್ರೆ ಬೇರೆ ನೆನಪಾಗೋದಿಲ್ವಾ? ಶಿವಾನಿ, ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿರುವಾಗ ಬೇರೆ ನೆನಪು, ಬೇರೆ ಯೋಚನೆ ಬರೋದಕ್ಕೆ ಹೇಗೆ ಸಾಧ್ಯ? ನೋಡು ತ್ರಿಶೂಲ್, ತಲೆ ಹರಟೆ ಮಾತಾಡ್ಬೇಡ. ತ್ರಿವಿಕ್ರಮ್ ಮನೆಗೆ ಬಂದಿದಾರ? ಇನ್ನು ಅವ್ರನ್ನ ನೋಡ್ದ? ಚಿಕ್ಕೇಶ್ ಮಾಡ್ರ? ಇಲ್ಲ, ಅವ್ರು ಬಂದಿಲ್ಲ. ಎಲ್ಲಿಗೆ ಹೋಗಿದಾರ ಅವರು? ನನಗೇನು ಗೊತ್ತು? ದೇವಸ್ಥಾನದ ನಿನ್ ಜೊತೆಗೆ ನಾನು ಇದೆ ತಾನೆ, ನಿನಗೆ ಅಷ್ಟು ಗೊತ್ತು, ನನಗೂ ಅಷ್ಟೇ ಗೊತ್ತು. ಸುಳ್ಳು. ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ತಾನೆ? ನಾನು ತ್ರಿವಿಕ್ರಮ್ ಜೊತೆಗಿರ್ಬಾರ್ದು ಅಂತ ನೀನೇ ಏನೋ ನಾಟಕ ಮಾಡ್ತಿದ್ಯಾ. ಚಿಕ್ಕೇಶ್ ಮಾಡ್ರ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಾ? ಸಾಧ್ಯನೇ ಇಲ್ಲ. ತ್ರಿವಿಕ್ರಮ್ ನಿನಗೆ ಕಾಲ್ ಮಾಡಿದ್ರಾ ಅಥವಾ ನೀನೇನಾದ್ರು ಕಾಲ್ ಮಾಡಿದ್ಯಾ? ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿದ್ಯಾ? ಇಲ್ಲ. ತ್ರಿಶೂಲ್, ನಾನು ಅಷ್ಟೆಲ್ಲ ಕೇಳಿದ್ರು ನೀನ್ ಬರೀ ಇಲ್ಲ ಅಂತ ಸುಲಭವಾಗಿ ಉತ್ತರ ಕೊಡ್ತಿದ್ಯಲ್ಲ. ಇದಕ್ಕೆ ಈ ಹುಡುಗಿಯರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳೋದು.
ಉದ್ದಕ್ಕೆ ಉತ್ತರ ಕೊಟ್ರೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ತೀಯ, ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಇಷ್ಟೇನಾ ಅಂತೀಯ? ನನ್ನ ಟೆನ್ಷನ್ ನನಗೆ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ. ಶಿವಾನಿ ಶಿವಾನಿ ಹಲೋ. ಅಯ್ಯಯ್ಯೋ ಏನಪ್ಪ ಇದು, ಮುಖದ ಮೇಲೆ ಹೊಡೆದಂಗೆ ಫೋನ್ ಕಟ್ ಮಾಡಿಬಿಟ್ಲು. ಶಿವಾನಿಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ವಾ? ನನಗೆ ಇತ್ತೀಚೆಗೆ ತ್ರಿವಿಕ್ರಮ್ ನಡವಳಿಕೆನೇ ಅರ್ಥ ಆಗ್ತಿಲ್ಲ. ಮೊಮ್ಮಗನೇ, ಕೈ ಮುಗಿದು ಮನದಲ್ಲಿ ಕಾಳಿಯನ್ನು ಸ್ಮರಿಸು. ಓಂ ರಾಮ್ ರೀಂ ಹಟ್ ಸ್ವಾಹ. ಓಂ ರಾಮ್ ರೀಂ ಹಟ್ ಸ್ವಾಹ. ತ್ರಿವಿಕ್ರಮ್ ಬಂದ್ರು ಅನ್ಸುತ್ತೆ. ಯಾರು? ಐ ಆಮ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಿನ್ನ ಹಾರ್ಟ್ನ ಆದಾಯ ತೆರಿಗೆ ವಸೂಲಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೀನ್ ಯಾಕೆ ಬಂದಿದ್ಯಾ? ಯಾಕೆ ಶಿವಾನಿ ಶಾಕ್ ಆಯ್ತಾ? ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನೀನೇನು ಅಂದ್ಕೊಂಡಿರಲ್ವೋ ಅದೇ ನಾನು. ಹೇಳ್ದೆ ಕೇಳ್ದೆ ಮನೆ ಒಳಗ್ ನುಗ್ಗೋರ್ನ ಕಳ್ರು ಅಂತಾರೆ. ನಾನು ಒಂದ್ಸಲ ಕಳ್ಳನೆ. ನಿನ್ನ ಹಾರ್ಟ್ ಕಳವಾದಿತ್ತು ಜೋಪಾನ. ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ದೆ. ಅದು ಹವಾಮಾನ ವರದಿ ಹೇಳ್ತು ನಮ್ಮ ಹುಡುಗಿ ತುಂಬಾ ಟೆನ್ಷನ್ ಆಗಿದ್ದಾಳೆ, ನೀನು ಹೋಗು ಅಂತ. ಬೆಚ್ಚಿಗೆ ಜೊತೆಗಿದ್ದು ಸಮಾಧಾನ ಮಾಡೋಣ ಅಂತ ಓಡೋಡಿ ಬಂದ್ಬಿಟ್ಟೆ. ನನಗ್ ಸಮಾಧಾನ ಮಾಡೋದಕ್ಕೆ ನೀನ್ ಯಾರು? ಏನೋ ನೆಪ ಇಟ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀಯಲ್ಲ. ಸಾರಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇಫ್ ಐ ಆಮ್ ನಾಟ್ ರಾಂಗ್. ನಾನೇನು ನೆಪ ಮಾಡ್ಕೊಂಡು ಬಂದಿಲ್ಲ. ನಿನ್ ಟೆನ್ಷನ್ ಆಗಿದೆ ಅಂತ ಹೇಳಿದ್ದು ನೀನೇ. ನಾನು ಹೇಳಿದ ತಕ್ಷಣ ನೀನ್ ಬರ್ಬೇಕಾ? ನನಗ್ ತೊಂದರೆ ಕೊಡೋದಕ್ಕೆ ಕಾಯ್ತಾ ಇರ್ತೀಯಲ್ಲ. ಅದು ನಿನ್ನ ಭಾವನೆ, ನಾನು ನಿನ್ನ ಸಹಾಯಕ್ಕೆ ಅಂತ ಬರೋದು. ಯಜಮಾನ್ರು ನನಗೆ ನಿನ್ ಜೊತೆ ಇರೋದಕ್ಕೆ ಹೇಳಿರೋ ಉದ್ದೇಶ ಕೂಡ ಅದೇ ಅಲ್ವಾ? ಅವ್ರು ಹೇಳಿದನ್ನ ಬಳಸ್ಕೊಂಡು ಪದೇ ಪದೇ ಮನೆಗೆ ಬರ್ತಿದ್ಯಲ್ಲ. ಇರು, ಈಗಲೇ ದಿಗ್ವಿಜಯ್ ಅಂಕಲ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ. ಏನ್ ಹೇಳ್ತೀಯ? ತ್ರಿಶೂಲ್ ನನ್ನ ಹಿಂದೆ ಬಿದ್ದು ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳ್ತೀನಿ. ನೀನ್ ಹಂಗೇನಾದ್ರು ಹೇಳ್ಬಿಟ್ರೆ ನನ್ನ ಲೈನು ಕ್ಲಿಯರ್ ಆಗ್ಬಿಡುತ್ತೆ. ನಾನು ಯಜಮಾನ್ರಿಗೆ ನನ್ನ ಪ್ರೀತಿ ವಿಷಯ ಹೇಗಪ್ಪ ಹೇಳೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನೀನೇ ಹೇಳ್ಬಿಟ್ರೆ ನನ್ಗೆ ಇನ್ನೂ ಖುಷಿ ಆಗತ್ತೆ. ಸೂಪರ್. ಹೌದಾ? ಸರಿ ಇರು, ಹೇಳ್ತೀನಿ. ಶಿವಾನಿ ಶಿವಾನಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ಯಾಕೆ ಇಷ್ಟಕ್ಕೆಲ್ಲ ಸೀರಿಯಸ್ ಆಗ್ತಾ ಇದೆಯಾ? ನಿನಗೆ ಅವ್ರು ಬೈದ್ರೇನೆ ಸರಿ. ನಾನು ಹೇಳಿದನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅಲ್ಲ ನೀನು. ನನಗಿವಾಗ ಗೊತ್ತಾಯ್ತು. ನಾನು ನಿನ್ ಜೊತೆಗೆ ಇದ್ರೆ ಎಲ್ಲಿ ನಿನಗೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಲ್ವಾ? ತ್ರಿಶೂಲ್, ಈ ಹುಡುಗಾಟ ಎಲ್ಲ ಬಿಟ್ಟು ಸೀರಿಯಸ್ ಆಗಿರೋದನ್ನ ಕಲಿ. ಪ್ರತಿ ಸತಿ ನಿನಗೆ ಬುದ್ಧಿ ಹೇಳ್ಕೊಂಡು ಕೂತ್ಕೊಳ್ಳೋದೇ ನನ್ನ ಕೆಲಸ ಅಲ್ಲ. ಸಾರಿ ಶಿವಾನಿ, ನನ್ನ ತಮಾಷೆನ ನೀನು ಹುಡುಗಾಟ ಅಂತ ಅನ್ಕೋತೀಯ ಅಂತ ಗೊತ್ತಿರಲಿಲ್ಲ. ನಾನು ತಮಾಷೆ ಆಗಿರ್ತೀನಿ, ಯಾವಾಗಲೂ ಜಾಲಿ ಆಗಿರ್ತೀನಿ. ಹಾಗಂತ ನನಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೋಬೇಡ. ನಾನು ಹೀಗಿರೋದು ನಿನಗೋಸ್ಕರ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಎಲ್ಲ ಆಡೋದು. ಸೀರಿಯಸ್ ಆಗಿರೋಕ್ಕೆ ಬರಲ್ಲ ಅಂತ ಅನ್ಕೋಬೇಡ. ನಾನೇನಾದರೂ ಸೀರಿಯಸ್ ಆಗಿದ್ರೆ ನಿನ್ನ ಮುಖದಲ್ಲಿ ಒಂದು ಚೂರು ನಗು ಇರೋದಿಲ್ಲ, ಅದು ನನಗೆ ಗೊತ್ತು. ಶಿವಾನಿ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಹಾಗೆ ನಾನು ನೋಡ್ಕೋತೀನಿ. ಹೆದರಬೇಡ ಮೊಮ್ಮಗನೇ. ನನ್ನಲ್ಲಿರುವ ಶಕ್ತಿ ನಿನಗೆ ಧಾರೆ ಎರೆಯುವವರೆಗೂ ಕಣ್ಮುಚ್ಚಿ ಕಾಳಿಯನ್ನು ಪ್ರಾರ್ಥಿಸು. ಹೆದರಬೇಡ ಮೊಮ್ಮಗನೇ, ಭಯ ಪಡಬೇಡ. ಜೊತೆಗೆ ನಾನಿದ್ದೇನೆ.
ಏನಿದು ಎಲ್ಲ ಹೊಸದು ಅನಿಸ್ತಾ ಇದೆ. ನನ್ನ ದೇಹದೊಳಗೆ ಏನೋ ಆಗ್ತಾ ಇದೆ. ಇದು ನನ್ನ ದೇಹದಲ್ಲಿರುವ ಶಕ್ತಿ ನಿನ್ನ ದೇಹದಲ್ಲಿ ಸೇರುವ ಸೂಚನೆ. ಅಂದ್ರೆ ನನ್ನ ಬಳಿ ಈಗ ಶಕ್ತಿ ಇದೆಯಾ? ಹೌದು. ಈಗ ನನ್ನ ಸಂಪೂರ್ಣವಾದ ಶಕ್ತಿ ನಿನ್ನ ದೇಹದಲ್ಲಿದೆ. ನಾನು ಇದನ್ನ ಹೇಗೆ ಪರೀಕ್ಷೆ ಮಾಡೋದು? ಅದಕ್ಕಿನ್ನು ಕಾಲ ಕೂಡಿ ಬಂದಿಲ್ಲ ಮೊಮ್ಮಗನೇ. ಯಾವಾಗ ಬರುತ್ತೆ? ನಿನ್ನಲ್ಲಿರುವ ಆ ಶಕ್ತಿ ಜಾಗೃತವಾಗಿ ಕೆಲಸ ಮಾಡಲು ಸಿದ್ಧವಾದಾಗ. ಅದೇ ಅದ್ ಯಾವಾಗ ಜಾಗೃತ ಆಗೋದು? ನೋಡಲ್ಲಿ ಅಲ್ಲಿ ಗೋಚರಿಸುತ್ತಿರುವ ಧ್ರುವ ನಕ್ಷತ್ರ ಭೂಮಿಯ ನೇರಕ್ಕೆ ಬಂದಾಗ ನಿನ್ನಲ್ಲಿರುವ ಶಕ್ತಿ ಜಾಗೃತವಾಗುತ್ತದೆ. ಆ ಶಕ್ತಿಯನ್ನ ನೀನು ಅವಾಗ ಯಾರ ಮೇಲೆ ಬೇಕಾದ್ರೂ ಪ್ರಯೋಗಿಸಬಹುದು. ಅಲ್ಲಿವರೆಗೂ ಕಾಯ್ಬೇಕಾ? ಕಾಯಲೇಬೇಕು. ಕಾಯದೆ ಬೇರೆ ದಾರಿ ಇಲ್ಲ ಮೊಮ್ಮಗನೇ. ಅಷ್ಟರಲ್ಲಿ ನನ್ನ ಜನ್ಮ ರಹಸ್ಯ ಬೇರೆಯವ್ರಿಗೆ ಗೊತ್ತಾದ್ರೆ? ಅದು ಅಸಾಧ್ಯ. ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ವೇ, ಆ ರಹಸ್ಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿದಿಲ್ಲ. ಆ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿದವರನ್ನು ನಾನೇ ಸಾಯಿಸಿದ್ದೇನೆ. ಅದರಲ್ಲಿ ನಿನ್ನ ತಂದೆಯ ಸ್ನೇಹಿತ ಸಾಂಬಶಿವನು ಒಬ್ಬ. ಏನು? ಸಾಂಬ ಶಿವ ಅಂಕಲ? ಯಾಕೆ ಮೊಮ್ಮಗನೇ ಯೋಚಿಸುತ್ತಿರುವೆ? ಅವನಿಗಲ್ಲದೆ ಸತ್ಯ ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಗುವುದಕ್ಕೆ ಅವನು ಬದುಕಿ ಉಳಿದೂ ಇಲ್ಲ. ನಾನೇ ಉಪಾಯ ಮಾಡಿ ಅವನ ಕಥೆಯನ್ನು ಮುಗಿಸಿದ್ದೇನೆ. ಬೇರೆಯವ್ರಿಗೆ ಯಾರಿಗಾರು ಗೊತ್ತಾದ್ರೆ ಅವ್ರನ್ನೂ ನೀವು ತಡಿತೀರಲ್ವಾ? ನಾನಾ? ಯಾಕೆ ನಗ್ತಾ ಇದ್ದೀರಾ? ನಿನ್ನಲ್ಲಿ ನಾನು ಆ ಶಕ್ತಿ ತುಂಬಿರುವುದೇ ನೀನು ಅವರನ್ನೆಲ್ಲ ಎದುರಿಸೋಕೆ. ನನ್ನಿಂದ ಈಗ ಯಾರನ್ನು ಎದುರಿಸಲು ಆಗುವುದಿಲ್ಲ. ಯಾಕೆಂದ್ರೆ ನನ್ನಲ್ಲಿರುವ ಶಕ್ತಿಯನ್ನೆಲ್ಲ ನಿನಗೆ ಧಾರೆ ಎರೆದಿದ್ದೇನೆ. ಅಂದ್ರೆ ನಿಮ್ಮಲ್ಲಿಗ ಶಕ್ತಿ ಇಲ್ವಾ? ಯಾವ ಶಕ್ತಿ ಉಳಿದಿಲ್ಲ. ನಿಮ್ಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ? ಯಾರು ಏಕೆ? ಒಂದು ಸಣ್ಣ ಹುಳು ಕೂಡ ನನಗೆ ತೊಂದರೆ ಕೊಡಬಹುದು. ಇಷ್ಟು ದಿನ ಆನೆ ಎದುರಿಗೆ ಬಂದ್ರು ಆತನ್ನ ಎದುರಿಸುವ ಶಕ್ತಿ ನನ್ನಲ್ಲಿತ್ತು. ಈಗ ಆ ಶಕ್ತಿ ಎಲ್ಲ ನಿನ್ನ ದೇಹದಲ್ಲಿದೆ. ಇಷ್ಟಕ್ಕೂ ನನಗೀಗ ಎದುರಿಸುವವರು ಯಾರಿದ್ದಾರೆ? ನನ್ನ ಜನ್ಮ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಷ್ಟೊಂದು ನಂಬಿಕೆ ಇದೆ ನಿಮ್ಗೆ? ಹೌದು. ಯಾಕೆಂದ್ರೆ ಈ ರಹಸ್ಯ ಗೊತ್ತಿರುವುದು ನಿನಗೆ ಮಾತ್ರ. ನನಗ್ ಮಾತ್ರ ಅಲ್ಲ, ಇನ್ನೊಬ್ರು ಇದ್ದಾರೆ. ಯಾರು? ನೀವು. ನಾನಾ?